BR ಪಾಟೀಲ್ ಸಾಹೇಬ್ರೆ, KMF ಅಧ್ಯಕ್ಷರು ಸನ್ಮಾನ್ಯ RK ಪಾಟೀಲ್ ಅವರು ಮೇಲೆ ಬರಬೇಕು ಅಂತ ಹೇಳಿ ವೇದಿಕೆ ಮೂಲಕ ಕೋರಲಾಗಿದೆ. ಅವರೇ, ವಿಧಾನ ಪರಿಷತ್ ಸದಸ್ಯರು, ಹಿರಿಯ ನಾಯಕರು ತಿಪ್ಪಣ್ಣಪ್ಪ ಕಮಕನೂರ್ಜಿ ಅವರೇ ಅಂತ ಹೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಮುಖ್ಯಮಂತ್ರಿಯವರ ಸಲಹೆಗಾರರಾಗಿ ನೇಮಕಗೊಂಡು ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಹೊಂದಿಕೊಂಡು ಕಲಬುರಗಿ ಜಿಲ್ಲೆಗೆ ಅವರ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನ ತೆಗೆದುಕೊಂಡಂತ ಎಷ್ಟೋ ಜನ ನಾಯಕರು, ಅದರಲ್ಲೂ ಕೂಡ ವಿಶೇಷವಾಗಿ ಕಿರಿಯ ರಾಜಕಾರಣಿಯಾಗಿ ಪ್ರಿಯಾಂಕನವರಿದ್ದಾರೆ, ಅಜಯ್ ಸಿಂಗ್ ಸರ್, ಶರಣ್ ಪಾಟೀಲ್ ಸರ್, ಏನಂತಾರೆ ಇನ್ನೊಬ್ರು ಸರ್, ನಮ್ಮ ದರ್ಶನಪುರ್ ಸರ್ ಅವರು, ಮತ್ತೆ ಅವ್ರ ಜೊತೆ ಇವತ್ತು BR ಪಾಟೀಲ್ ಸರ್ ಅವರು ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ಒಂದು ಗಟ್ಟಿ ಮತ್ತೆ ನಮ್ಮೊಂದು ಹೆಮ್ಮೆ ಇದೆ. ಯಾಕಂದ್ರೆ ಹಿಂದಿರುವಂತ ಸರ್ಕಾರದಲ್ಲಿ ಯಾವ ಸಚಿವರು ಕೂಡ ಆಳಂದ್ ಮತಕ್ಷೇತ್ರ ಅಲ್ಲಿ ನಿಮಗೆ 400 ಮತಗಳಿಂದ 300 ಮತಗಳಿಂದ ಕೆಲವು ಸಲ 4 ಸಲ ಸೋಲಿಸಿ ನಿಮ್ಮ ಮನಸ್ಸಿಗೆ ಘಾಸಿ ಹುಟ್ಟಂತ ಕೆಲಸ ಮಾಡಿದರು. ಮುಂದೆ ಯಾವ ಕಾಲಕ್ಕೂ ಅಂತ ಪ್ರವೃತ್ತಿ ಬರಂಗಿಲ್ಲ. ಇವತ್ತು ಹೇಳೋದು ಮುಂದೆ ಈ ದುನಿಯಾ ಇರತ್ತನ ನೀನೇ ಆಮೇಲೆ ಅದಕ್ಕಾಗಿ ಬಹಳ ಶಿಕ್ಷಣ ಸಂಸ್ಥೆಗಳು ಬೆಳೆಸಿದ್ದೀರಿ. ಈ ಭಾಗದಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಜೊತೆಗೂಡಿ ಈ ಭಾಗದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಮತ್ತು BR ಪಾಟೀಲ್ ಹೊಂಟರಪ್ಪ ಅಂತಂದ್ರೆ ಬಾಪುಗೌಡ ದರ್ಶನಪುರ ಹೊಂಟಂಗೆ ಆಗ್ತದೆ. ಅವರು ನಿಮಗೆ ಭಾಳ ಗಟ್ಟಿ ಮನುಷ್ಯ. ರಾಮಕೃಷ್ಣ ಹೆಗಡೆ ಮೇಲೆ ಹೋಗ್ಬೇಕಾದ್ರೆ ಒಂದು ಕಡೆ ಕಿಸ್ದಾಗ ರಾಜೀನಾಮೆ ಪತ್ರ, ಒಂದು ಕಡೆ ಇದು ಭೀಮರಾಯನ ಗುಡಿ ವಾಪಸ್ ಆಗಬೇಕು ಶಾಪುರದಾಗ ಅಂತೇಳಿ ರಾಮಪುರ ಹೆಗಡೆರೆ, ಇದು ರಾಮಕೃಷ್ಣ ಹೆಗಡೆರೆ ಭೀಮರಾಯನ ಗುಡಿ ಸ್ಥಾಪನೆ ಮಾಡ್ಬೇಕಲ್ಲಿ ಹೆಡ್ ಆಫೀಸ್ ಆಗ್ಬೇಕು UKP, ಇಲ್ಲೂ ನನ್ನ ರಾಜೀನಾಮೆ ತಗೋ ಅಂತ ಹೇಳ್ತಕ್ಕಂಥ ಗಟ್ಟಿ ಮನುಷ್ಯ ಬಾಪುಗೌಡ ದರ್ಶನಪುರ ಇತ್ತು. ಅದೇ ಮಾದರಿಯಲ್ಲಿ ಇವತ್ತು ಬಾಪುಗೌಡ ದರ್ಶನಪುರ ಅದೇ ಮಾದರಿ ಅಂತ ಗಟ್ಟಿತನ ಯಾರ್ಯಾರ ಮೇಲೆ ಅದ ಅಂತಂದ್ರೆ ಅದು BR ಪಾಟೀಲ್ ಬೆಲೆ. BR ಪಾಟೀಲ್ ಅಂದ್ರೆ ಮಳಲಿನಂತೆ ಬಂಡೆಯನ್ನು ಹಿಂಡಿ ಎಣ್ಣೆಯನ್ನು తీయಬೇಕಮ್ಮ ಮನುಷ್ಯ ಅಂತ ಒಬ್ಬ ಉತ್ತಮವಾದಂಥ ರಾಜಕಾರಣಿಗೆ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆಜಿಯವರು, ಮತ್ತು ನಮ್ಮ ಶರಣಬಸಪ್ಪ ದರ್ಶನಪುರ ಸಾಹೇಬರು, ಶರಣ್ ಪ್ರಕಾಶ್ ಪಾಟೀಲ್, ಇಡೀ ಎಲ್ಲ ಶಾಸಕರು, ಇಡೀ ಕಾಂಗ್ರೆಸ್ ಪಕ್ಷ ಒಕ್ಕಟ್ಟಾಗಿ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ನೀವು ಉತ್ತಮವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕಾಗಿ ನಿಮ್ಮ ಸೇವೆ ಬಹಳ ಉಪಯುಕ್ತ ಆಗಬೇಕಾಗಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಪರಿತಪಿಸ್ತಕ್ಕಂಥ ಇಲ್ಲಿಯವರೆಗೆ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ನೀವೆಲ್ಲರೂ ಕೂಡಿ ಮಾಡಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಬೇಕು. ಈ ರಾಜ್ಯದಲ್ಲಿ ಇನ್ನೂ ನಿಮ್ಮ ಕನಸುಗಳಿಂದ ಅವೆಲ್ಲ ನನಸು ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ, ಇವತ್ತಿನ ದಿವಸ ನೋಡಿ ನಮ್ಮ ಪ್ರಿಯಾಂಕ್ ಖರ್ಗೆ 31 ಜಿಲ್ಲೆಯಿಂದ ಎಷ್ಟೋ ಜಿಲ್ಲೆಗಳು 32 ಜಿಲ್ಲೆಗಳಿಂದ ಈ ಫಾರೆಸ್ಟ್ ಅರಣ್ಯ ಇದರಲ್ಲಿ ಒಂದು ಕಾರ್ಯಕ್ರಮ ಇತ್ತು. 32 ಜಿಲ್ಲೆದೆಲ್ಲ ಅತ್ಯಂತ ಈ ಇದರಲ್ಲಿ ಕ್ರೀಡೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಬಂದಿದ್ರು ಪ್ರತಿಯೊಂದು ಜಿಲ್ಲೆಯಿಂದ. ಇವರ ಮಾತು ಕೇಳಿ ನಮ್ಮ ಕಡೆ ಅಂಥ ಲೀಡರ್ಗಳೇ ಬೇರೆ, ಪ್ರಿಯಾಂಕ್ ಖರ್ಗೆನೇ ಬೇಕು ಮಕ್ಕಳಿಗೆ ತೋರಿಸ್ಕೊಟ್ರಿ ಇವತ್ತು. ಅಂಥ ಅದ್ಭುತವಾದಂಥ ಮಾತುಗಳು ಹೇಳಿದ್ದೀರಿ. ಆಮೇಲೆ ಪತ್ರಿಕಾಗೋಷ್ಠಿಯಲ್ಲಿಯೂ ಕೂಡ ಇಡೀ ಪತ್ರಿಕಾ ರಂಗದಲ್ಲಿ ಈ BJPಯವರ ಹಗರಣದ ಬಗ್ಗೆ ಬಿಚ್ಚು ಮನಸ್ಸಿನಿಂದ ಮಾತಾಡಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಮಾತಾಡಿರಿ. ಅದಕ್ಕಾಗಿ ಉಸ್ತುವಾರಿ ಮಂತ್ರಿಗಳಿಗೆ ನಿಮ್ಮನ್ನು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. BR ಪಾಟೀಲ್ ಆಗ್ಬೇಕಾದ್ರೆ ಇದರಲ್ಲಿ ಹೆಚ್ಚಿನ ಕೊಡುಗೆ ನಿಮ್ಮದೇ ಅದ. ಏನ್ರಿ BR ಪಾಟೀಲ್?
ಹೇಳ್ಬೇಕಾಗ್ತದೆ. ನೀವು ಹ್ಞೂ ಅನ್ನೋಲ್ಲ, ಹಂಗೆಲ್ಲ ನೀವು ಹಿಂಗೆ ಕುಂತ್ರೆ ಹಂಗೆಲ್ಲ ಕುಂತ್ರೆ ಹಂಗೆ. ಈಗ ನಗದೇ ಕಲಿಬೇಕು, ನೀವು ಉಳಿಕೆ ಮಾತೇ ಇಲ್ಲ, ಎಲ್ಲ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕಾಗಿ ನೇರವಾಗಿ ಹಿಂದಕ್ಕಿನ ಕಾಲಕ್ಕೆ ಕೊಲ್ಲೂರು ಮಲ್ಲಪ್ಪನ ಹೆಸರು ನೆನಪು ಬರ್ತದೆ, ದೇವರಾಜ ಅರಸರ ಹೆಸರು ನೆನಪು ಬರ್ತದೆ, ಬಾಪುಗೌಡ ದರ್ಶನಪುರ ಹೆಸರು ನೆನಪು ಬರ್ತದೆ. ಒಂದ್ಸಲ ಚಿತ್ತಾಪುರದಲ್ಲಿ ಬಾಪುಗೌಡ ದರ್ಶನಪುರ ಮತ್ತು ದೇವರಾಜ ಅರಸರು ಬಂದಿದ್ರು, ಕ್ರಾಂತಿ ರಂಗದ ನಿಂತಿದ್ರು ಅವರು. ನಾವು ಸರಿ ಇದ್ದೆ, ಅವರು ಮೆರವಣಿಗೆ ಮಾಡ್ಬೇಕಂತೇಳಿ ಈ IB ಒಂದು ಜೀಪ್ ಹೋಗಿದೆ. ನಮಗೆ ವಯಸ್ಸಾಗಂತ ತಿಳ್ಕೊಂಡಿದ್ದೆ, ಅವ್ರು 80-80 ವಯಸ್ಸಿತ್ತು ಅವ್ರಿಗೆ ನೋಡಿದ್ರೆ ಅವರು ದೇವರಾಜ ಅರಸರು. ನಾವು ನಡ್ಕೋತಾನೆ ಬರ್ತೀವಿ ಅಂತೇಳಿ ನಡ್ಕೋತಾನೆ ಹೋಗಿ ಅಲ್ಲಿ ಬಜಾರ್ದಲ್ಲಿ ಭಾಷಣ ಮಾಡಿ ಬಂದರು. ಅಂಥ ಗಟ್ಟಿಯಾದ ಮನುಷ್ಯ. ಎಷ್ಟೇ ಪ್ರಭಾವಗಳು ಬಂದರೂ ಕೂಡ ಆಗಿನ ಕಾಲಕ್ಕೆ ಗಟ್ಟಿಯಾಗಿ ಒಂದು ಆಲದ ಮರದಾಗ ಗಟ್ಟಿಯಾಗಿ ನಿಂತವ್ರು ಅಂತಂದ್ರೆ ದೇವರಾಜ ಅರಸರು, ಬಾಪುಗೌಡ ದರ್ಶನಪುರ. ಆ ಮಾದರಿಯಲ್ಲಿ ನೀವು ಕೂಡ ಈ ಭಾಗದಲ್ಲಿದ್ದೀರಿ. ನೀವು ಯಾರೇ ಹೊಂಟಂದ್ರೆ BR ಪಾಟೀಲ್ ಹೊಂಟಪ್ಪ ಏನು ಮಾತಾಡ್ತಾರೆ ಅಂತೇಳಿ ನಾವೆಲ್ಲ ಒಮ್ಮೆ ಎದಿ ಹೊಡಿತಿದ್ದೆ ನಿಮ್ಗೆ ನೋಡಿ. ಮುಂದೆ ಏನು ಮಾತಾಡ್ತೇವೆ ಗೊತ್ತಿಲ್ಲ, ಅದನ್ನು ನೋಡ್ಕೊಂಡು ಎದಿ ಹೊಡಿತಿದ್ದೆ ನಾವು. ಈ ಭವಿಷ್ಯ ಈಗ ಬಂದಾತವ, ಈಗ ಬರ್ರಿ ಕೂಡ್ರಿ ಹೋರಿ ನೀವು ಏನು ಬೇಕಂತ ಹೇಳಿ ಹೇಳ್ತಕ್ಕಂಥ ಮಾತು ನಿಮ್ಮ ಬಾಯಿಗೆ ಬರ್ತಾವೆಂಬ ಮಾತನ್ನು ಕೂಡ ಹೇಳಿ ಸರ್ಕಾರಕ್ಕೆ ನಿಮ್ಮಿಂದ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಆಯ್ತು ಬರ್ತೀರಿ. ನಿಮಗೆ ಎಷ್ಟು ಓಟ್ ಬರ್ತಾವ ಮುಂದೆ MP ಬರಬೇಕಲ್ಲ. ಆ ರೀತಿಯಲ್ಲಿ ಎಲ್ಲ MP ಮುಂದಿನ MP ಎಲೆಕ್ಷನ್ದಲ್ಲಿ ನಿಮ್ಮ ಮತಕ್ಷೇತ್ರದಲ್ಲಿ ನಿಮಗಿಂತ ಡಬಲ್ ಓಟ್ ಬರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕೆಲಸಗಳು ಮಾಡಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಂದವರಿಗೆ ನಿಮ್ಮ ಪಾದಕ್ಕೆ ನಮಸ್ಕಾರ, ಇವರಿಗೆಲ್ಲರಿಗೂ ನಮಸ್ಕಾರ ಹೇಳಿ